ನಮಸ್ಕಾರ ಎಲ್ಲರಿಗೂ. ತುಂಬಾ ದಿನಗಳಿಂದ ವರ್ಷಗಳಿಂದ ಅಂತ ಹೇಳ್ಬೋದು. ನನಗೆ ಒಂದು ಆಸೆ ಅಥವಾ ಕನಸು. ಕನ್ನಡದ ತುಂಬಾ ಒಳ್ಳೆಯ ಪುಸ್ತಕಗಳನ್ನ ಓದಿ ಹೇಳುವಂತಹ, ಅವುಗಳನ್ನ ಓದೋಕ್ ಆಸೆ ಇರೋರ್ಗೆ, ಆದ್ರೆ ಓದೋಕ್ ಸಮಯ ಇಲ್ಲದೆ ಇರೋರ್ಗೆ, ಹಾಗೆ ಓದೋಕ್ ಬರ್ದೇ ಇರೋರ್ಗೂ ಕೂಡ ಈ ತರದ ಹಲವಾರು ಒಳ್ಳೊಳ್ಳೆ ಕೃತಿಗಳು, ಹಾಗೆ ಅದ್ರ ಮೂಲಕ ನಮ್ಮ ಹಲವಾರು ಶ್ರೇಷ್ಠ ಕವಿಗಳು ಅವರುಗಳ ಪರಿಚಯನೂ ಆಗುವಂತ ಒಂದು ಚಾನೆಲ್‌ನ ಕ್ರಿಯೇಟ್ ಮಾಡ್ಬೇಕು, ನಡೆಸ್ಬೇಕು ಅನ್ನೋದು ನನಗೆ ತುಂಬಾ ವರ್ಷಗಳ ಕನಸು. ಪರ್ಸನಲಿ ಬುಕ್ಸ್ ಓದೋದು ಅಂತ ಅಂದ್ರೆ ನನಗೆ ತುಂಬಾ ಇಷ್ಟ. ಹಾಗಾಗಿ ಈ ಕೆಲಸ ಕೂಡ ನನಗೆ ತುಂಬಾ ಇಷ್ಟವಾಗುತ್ತೆ. ಮೊದಲನೇದಾಗಿ ಓದೋಣ ಅಂತ ನನ್ನ ಆಫೀಸಲ್ಲಿದೆ. ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ. ಚಿದಂಬರ ರಹಸ್ಯ, ಪೂರ್ಣಚಂದ್ರ ತೇಜಸ್ವಿ ಅವ್ರದ್ದು. ನೋಡೋಣ ಹೆಂಗೋಗುತ್ತೆ ಅಂತ. ನಾನು ತುಂಬಾ ಇಷ್ಟಪಟ್ಟು ಇದನ್ನ ಮಾಡ್ತೀನಿ. ನಿಮ್ಗೆ ಬೇರೆ ಯಾವ್ದಾದ್ರು ಪುಸ್ತಕವನ್ನ ಓದಿ ಆಗುವಂತ ನಿಮ್ಗೆ ಹೇಳ್ಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಹಂಗೆ ಈ ತರದ ಕೆಲಸಕ್ಕೆ ಲಾಂಗ್ ಟರ್ಮ್ ಅಲ್ಲಿ ಮೋಟಿವೇಶನ್ ಇಟ್ಕೊಳ್ಳೋದು ತುಂಬಾ ಕಷ್ಟ. ಇಟ್ಕೋಬೇಕು ಅಂತಂದ್ರೆ ಜನ ನಮ್ಮ ಕೆಲಸನ ನೋಡ್ತಾ ಇದಾರಾ, ಅದನ್ನ ಇಷ್ಟಪಡ್ತಾ ಇದಾರಾ ಅಂತಾನೂ ಗೊತ್ತಾಗ್ಬೇಕು. ಹಂಗಾಗಿ ದಯವಿಟ್ಟು ನೀವು ಇದನ್ನ ನೋಡಿದ್ರೆ, ಕೇಳಿದ್ರೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡೋದ್ ಮರಿಬೇಡಿ. ನಿಮ್ಗೆ ಏನಾದ್ರು ಸಲಹೆ ಇದ್ರೆ ಈ ತರ ಬರ್ತಾ ಇಲ್ಲ, ಇನ್ನೊಂದ್ ಸ್ವಲ್ಪ ಇಂಪ್ರೂವ್ ಮಾಡ್ಕೋಬಹುದು, ಯಾವ ತರ ಅದನ್ನ ಯಾವ ಸ್ಟೈಲ್ ಅಲ್ಲಿ ಅದನ್ನ ಪ್ರೆಸೆಂಟ್ ಮಾಡಬಹುದು, ಅಥವಾ ಬೇರೆ ಏನಾದ್ರು ಆಡ್ ಮಾಡ್ಬೇಕಾ, ಏನಾದ್ರು ಕಡಿಮೆ ಮಾಡ್ಬೇಕಾ, ಏನಾದ್ರು ಏನೋ ಮರಕ್ಕಿಂತ ಮರ ದೊಡ್ಡದಲ್ವಾ. ಮತ್ತೆ ನಾನು ಇವಾಗ ಶುರು ಮಾಡ್ತಾ ಇದ್ದೀನಿ. ಡೆಫಿನೆಟ್ಲಿ ಒಂದು 10 ಬುಕ್ 20 ಬುಕ್ಕನ್ನ ಓದಿದ ಮೇಲೆ ನನ್ನ ಏನೋ ಓದೋ ರೀತಿ ತುಂಬಾ ಇಂಪ್ರೂವ್ ಆಗುತ್ತೆ ಖಂಡಿತ. ಈಗ ಇನಿಷಿಯಲ್ ಆಗಿರೋದ್ರಿಂದ ನಿಮ್ಗೆ ಏನಾದ್ರು ಸಲಹೆಗಳಿದ್ರೆ ದಯವಿಟ್ಟು ಅದನ್ನ ಕಮೆಂಟ್ ಅಲ್ಲಿ ಪೋಸ್ಟ್ ಮಾಡಿ. ಹಂಗೇನೆ ನಿಮ್ಗೆ ಗೊತ್ತಿರುತ್ತೆ, ನಿಮ್ಮ ಸುತ್ತಮುತ್ತ ನಿಮ್ಮ ಫ್ಯಾಮಿಲಿ ಅಥವಾ ಫ್ರೆಂಡ್ಸ್ ಅಲ್ಲಿ ಈ ತರ ಅಭಿರುಚಿಯನ್ನ ಇಟ್ಕೊಂಡಿರುವಂತವ್ರು, ಬುಕ್ಕನ್ನ ಕೇಳುವಂತವ್ರು ಅಥವಾ ಓದುವಂತವ್ರು ಅಭಿರುಚಿ ಇದ್ದವ್ರಿಗೆ ದಯವಿಟ್ಟು ಇದನ್ನ ಶೇರ್ ಮಾಡಿ. ಅಷ್ಟೇ ಕೇಳೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬನ್ನಿ ಈ ಪುಸ್ತಕಗಳಿಗೆ ಹೋಗೋಣ.